ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು 7ನೇ ತರಗತಿಯ ಬೀಜೋಕ್ತಿಗಳು ಅನ್ನುವಂಥ ಪಾಠದ ಅಭ್ಯಾಸ 12.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಮುಂದಿನ ಹೇಳಿಕೆಗಳನ್ನ ಚರಾಕ್ಷರ, ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯಿರಿ ಅಂತೇಳಿ ಹೇಳಿದ್ದಾರೆ. ನೋಡಿ, ಇದಕ್ಕಿಂತ ಮೊದಲು ನಾವು ಇನ್ನೊಂದು ವಿಷಯವನ್ನು ತಿಳ್ಕೋಬೇಕು. ಏನಂದ್ರೆ, ಈ ಬೀಜೋಕ್ತಿಗಳಿಗೆ ಇಂಗ್ಲಿಷ್ ನಲ್ಲಿ ಅಲ್ಜೆಬ್ರಿಕ್ ಇಕ್ವೇಶನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹೌದಾ? ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದು ಮುಖ್ಯವಾದ ಪ್ರಶ್ನೆ. ಇದರಲ್ಲಿ ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಹೌದಾ? ಈ ಹೇಳಿಕೆಗಳನ್ನು ಚರಾಕ್ಷರ, ಸ್ಥಿರಾಂಕ ಮತ್ತು ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಿ ಬೀಜೋಕ್ತಿಗಳಾಗಿ ಬರೆಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇವನು ಬೀಜೋಕ್ತಿಗಳಾಗಿ ಬರಿಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಗೊತ್ತಿರಬೇಕು? ಚರಾಕ್ಷರ, ಸ್ಥಿರಾಂಕ ಅಂದ್ರೇನು, ಗಣಿತದ ಮೂಲ ಕ್ರಿಯೆಗಳು. ಹಾಗಾದ್ರೆ ಚರಾಕ್ಷರ ಅಂದ್ರೆ ಯಾವ ಅಂತಂದ್ರೆ, ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಯಾವುದಕ್ಕೆ ಚರಾಕ್ಷರ ಅಂತ ಅಂದ್ರೆ, ನೋಡಿ, ಎ ಬಿ ಸಿ, ಹೌದಾ, ಎ ಬಿ ಸಿ ಡಿ ಈಗಾಗಲೇ ನಮ್ಗೆ ಗೊತ್ತಿದ್ದಾವೆ. ಆ ಎ ಬಿ ಸಿ ಡಿಗಳಿಗೆ ನಾವು ಏನಂತ ಕರಿತಾ ಇದೀವಿ? ಚರಾಕ್ಷರಗಳು ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಎಲ್ಲಿ ಮಟ್ಟ ಇದಾವೆ? ಎ ದಿಂದ ಜೆಡ್ ವರೆಗೆ. ಎ ದಿಂದ ಜೆಡ್ ವರೆಗೆ ಇರುವಂತಹ ಅಕ್ಷರಗಳನ್ನ ನಾವು ಇಲ್ಲಿ ಚರಾಕ್ಷರ ಅಂತ ಬಳಸ್ತಾ ಇದೀವಿ. ಅದು ಎಂತ ಅಕ್ಷರಗಳಂದ್ರೆ ಸ್ಮಾಲ್ ಲೆಟರ್ಸ್ ಅಂತೇಳಿ ಹೇಳ್ತಾ ಇದೀವಿ. ಸ್ಮಾಲ್ ಲೆಟರ್ಸ್ ಅಂದ್ರೆ ಸಣ್ಣ ಅಕ್ಷರಗಳು. ಹಾಗಾದ್ರೆ ನೆಕ್ಸ್ಟ್ ಬರ್ತಾ ಇದೆ ಸ್ಥಿರಾಂಕ. ಸ್ಥಿರಾಂಕ ಅಂದ್ರೆ ನಾವು ಏನಂತ ಹೇಳ್ಬೋದು? ಸಂಖ್ಯೆಗಳು 1, 2, 3, ಹೌದಾ, ಹೀಗೆ ಬರುವಂತ ಸಂಖ್ಯೆಗಳಿಗೆ ನಾವು ಏನಂತ ಕರಿತಾ ಇದೀವಿ? ಸ್ಥಿರಾಂಕಗಳು ಅಂತ ಕರಿತಾ ಇದೀವಿ. ಇನ್ನು ಇವೆರಡನ್ನು ಬಳಸಿಕೊಂಡು ನಾವು ಏನನ್ನು ಬರೀಬೇಕಾಗಿದೆ? ಗಣಿತದ ಮೂಲ ಕ್ರಿಯೆ. ಹಾಗಾದ್ರೆ ಇವುಗಳನ್ನು ಯಾವ ರೀತಿಯಾಗಿ ಬರೆಯೋದು ಅಂದ್ರೆ, b+2. ಹಾಗಾದ್ರೆ ಇಲ್ಲಿ ಪ್ಲಸ್ ಚಿಹ್ನೆ ಬಂತು. ಹಾಗಾದ್ರೆ c-4 ಈ ರೀತಿಯಾಗಿ ನಾವು ಏನನ್ನ ಮಾಡಬಹುದು? ಬೀಜೋಕ್ತಿಗಳಾಗಿ ಬರೀರಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ 3 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. 1, 2, 3. ಇವತ್ತಿನ ದಿವಸ ಈ 3 ಹೇಳಿಕೆಗಳನ್ನ ಬಿಡಿಸೋಣ. y ಇಂದ z ಅನ್ನು ಕಳೆದಿದೆ. ಹಾಗಾದ್ರೆ ಯಾವುದರಿಂದ ಏನನ್ನ ಕಳಿಬೇಕು? y ದಿಂದ z ಅನ್ನು ಕಳಿಬೇಕಾಗಿದೆ. ಹಾಗಾದ್ರೆ ಕಳೆದಿದೆ ಅಂದ್ರೇನು? ಮೈನಸ್. ಹಾಗಾದ್ರೆ ಇದನ್ನು ಯಾವ ರೀತಿ ಬರೀಬಹುದು? y ಇದರದಿಂದ ಏನನ್ನ ಕಳಿಬೇಕಾಗಿದೆ? z ಅನ್ನ. y ದಿಂದ z ಅನ್ನ ಏನ್ ಮಾಡಬೇಕಾಗಿದೆ? ಕಳಿಬೇಕಾಗಿದೆ. ಹಾಗಾದ್ರೆ ಅದನ್ನ ಬೀಜೋಕ್ತಿಯಲ್ಲಿ ಯಾವ ರೀತಿಯಾಗಿ ಬರೀತೇವೆ ಅಂದ್ರೆ, y ಮೈನಸ್ z ಅಂತೇಳಿ ಬರಿತಾ ಇದ್ದೀವಿ. ಇನ್ನು ಎರಡನೇದಾಗಿ x ಮತ್ತು y ಗಳ ಮೊತ್ತದ ಅರ್ಧದಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಇದರಲ್ಲಿ 2 ರೀತಿಯಾಗಿ ನಾವು ತಿಳ್ಕೋಬೇಕು. ಒಂದನೇದು x ಮತ್ತು y ಗಳ ಮೊತ್ತ ಅಂದ್ರೆ ಕೂಡಿಸುವುದು, ಮತ್ತು ಆ ಮೊತ್ತವನ್ನು ನಾವು ಏನ್ ಮಾಡ್ಬೇಕಾಗಿದೆ? ಅರ್ಧ ಮಾಡ್ಬೇಕಾಗಿದೆ. ಹೌದಾ? ಹಾಗಾದ್ರೆ ನೋಡಿ, x ಮತ್ತು y ಅಂದ್ರೆ x ಪ್ಲಸ್ y. ಯಾಕೆ? ಮೊತ್ತ ಅಂದ್ರೆ ಕೂಡಿಸುವುದು. ಹಾಗಾದ್ರೆ ಮತ್ತೇನ್ ಕೇಳ್ತಂದ್ರೆ, ಮೊತ್ತದ ಅರ್ಧದಷ್ಟು. ಅರ್ಧ ಅಂದ್ರೆ ಡಿವೈಡೆಡ್ ಬೈ 2. ಹೌದಾ? ಈ ಮೊತ್ತ x ಮತ್ತು y ಗಳ ಮೊತ್ತದ ಅರ್ಧದಷ್ಟು. ಹಾಗಾದ್ರೆ ಇದನ್ನ ಬೀಜೋಕ್ತಿಯಲ್ಲಿ ನಾವು ಹೇಗೆ ಬರ್ತಾ ಇದೀವಿ? x ಪ್ಲಸ್ y ಡಿವೈಡೆಡ್ ಬೈ 2 ಅಂತೇಳಿ ಕರಿತಾ ಇದೀವಿ. ಇನ್ನು ಅದೇ ರೀತಿಯಾಗಿ ಮೂರನೇ ಒಂದು ಹೇಳಿಕೆ, ಸಂಖ್ಯೆ z ಅನ್ನು ಅದರಿಂದಲೇ ಗುಣಿಸಿದೆ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ, ಈಗಾಗಲೇ ಒಂದು ಸಂಖ್ಯೆ ಇದೆ ಅಂತ ಬರೀ, ಅದೇನಾಗಿದೆ? z ಆಗಿದೆ.
ಈ ಜಡ್ಡನ್ನ ಜಡ್ಡದಿಂದಲೇ ಏನ್ ಮಾಡ್ಬೇಕಾಗಿದೆ, ಗುಣಿಸ್ಬೇಕಾಗಿದೆ. ಜಡ್ ಗುಣಿಸು ಜಡ್, ಜಡ್ ಗುಣಿಸು ಜಡ್. ಇದನ್ನ ಇಷ್ಟು ಆದ್ರೂ ಬರಿಬಹುದು. ಇದನ್ನು ಗುಣಿಸಿ ನಾವು ಜಡ್ ಸ್ಕ್ವೇರ್ ಅಂದ್ರೆ ಜಡ್ ಗುಣಿಸು ಜಡ್, ಈ ರೀತಿಯಲ್ಲೂ ಕೂಡ ಇದನ್ನ ಬರಿಬಹುದು. ಅಂದ್ರೆ ಈಗ ನಾವು ಏನನ್ನ ಕಲ್ತಿದ್ದೇವೆ ಅಂದ್ರೆ ಹೇಳಿಕೆಗಳನ್ನ ಬೀಜೋಕ್ತಿಗಳ ರೂಪದಲ್ಲಿ ಬರೆಯುವುದು. ಹೇಳಿಕೆಗಳನ್ನ ಬೀಜೋಕ್ತಿ ರೂಪದಲ್ಲಿ ಬರೆಯುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಲ್ತಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೇಳಿಕೆಗಳನ್ನ ಬೀಜೋಕ್ತಿಗಳ ರೂಪದಲ್ಲಿ ಯಾವ ರೀತಿಯಾಗಿ ಬರೆಯುವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.